ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೀನಿಲ್ಲೇ ಇದ್ರೆ ನಿಮ್ಮಪ್ಪನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಿಯಮ್ಮ. ನನ್ ಮಾತ್ ಕೇಳಮ್ಮ, ನಮಗ್ ನಾವೇ ಸಮಾಧಾನ ಮಾಡ್ಕೋಬೇಕಮ್ಮ. ನನ್ ಮಾತ್ ಕೇಳಮ್ಮ, ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ. ನನ್ ಬಂಗಾರ ಅಲ್ವಾ ಅಳಿ ಅಂದ್ರೆ ಪ್ಲೀಸ್ ಕರ್ಕೊಂಡು ಹೋಗಿ. ದಯವಿಟ್ಟು ಹೊರಡಮ್ಮ. ನಾನು ಹೋಗಲ್ಲ ಅಮ್ಮ. ಹೊರಡಮ್ಮ. ಕೇಳು ಪ್ರಿಯಾ. ಪ್ಲೀಸ್ ಅಮ್ಮ, ಬೇಡಮ್ಮ. ಇರ್ತೀನಮ್ಮ. ಕೇಳು, ಪ್ಲೀಸ್ ಅಮ್ಮ. ಮಾಡ್ಬೇಡ, ಕರ್ಕೊಂಡು ಹೋಗಿ ಹೇಳಿ. ಅಮ್ಮ ಪ್ಲೀಸ್ ಅಮ್ಮ. ಪ್ರಿಯಾ ಪ್ಲೀಸ್ ಬಾ. ಪ್ಲೀಸ್ ಅಮ್ಮ, ಇಲ್ಲೇ ಇರ್ತೀನಮ್ಮ. ಕೇಳಮ್ಮ. ಪ್ಲೀಸ್ ಅಮ್ಮ. ನಡಿ ಪ್ರಿಯಾ, ಅಮ್ಮ ಸಮಾಧಾನ ಮಾಡು. ಅತ್ತೆ, ನಾನು ಹೊರಡ್ತೀನಿ. ಧೈರ್ಯ ಕಳ್ಕೊಬೇಡಿ. ನನ್ ಧೈರ್ಯನೇ ಅವ್ರೆ ಅಪ್ಪ. ಅವರೇ ನನ್ನನ್ನ ಒಂಟಿಯಾಗಿ ಬಿಟ್ಟು ಹೊರಟೋದ್ರು. ರಾಧಿಕಾ, ನೀನು ಹೊರಡಮ್ಮ. ಇಲ್ಲಮ್ಮ, ನೀನೊಬ್ಬಳನ್ನೇ ಬಿಟ್ಟು ನಾನು ಹೇಗೆ ಹೋಗ್ಲಿ ಹೇಳು? ಸ್ವಲ್ಪ ದಿನ ಇಲ್ಲೇ ಇರ್ತೀನಿ. ಸರಿ, ಏನಾದರೂ ಅವಶ್ಯಕತೆ ಇದ್ರೆ ಫೋನ್ ಮಾಡಿ. ನಿಮ್ಮಪ್ಪ ಅಂದ್ರೆ ನಿಂಗೆ ಎಷ್ಟಿಷ್ಟ ಅಂತ ಗೊತ್ತು. ನಿಂಗೆ ನಾವೆಲ್ಲ ಇದೀವಿ ಪ್ರಿಯಾ. ಈ ಟೈಮಲ್ಲಿ ನೀನು ಧೈರ್ಯವಾಗಿರೋದಷ್ಟೇ ಅಲ್ಲ, ನೀವು ಅಕ್ಕ ತಂಗಿ ಇಬ್ರು ಸೇರಿ ನಿಮ್ಮ ಅಮ್ಮಂಗೂ ಸಮಾಧಾನ ಮಾಡಿ ಧೈರ್ಯ ಹೇಳ್ಬೇಕು. ಅಮ್ಮ ಪ್ರಿಯಾ, ಏನಾದ್ರೂ ತಿಂದ್ಯಾ ತಾಯಿ? ಇಲ್ಲ ಅಜ್ಜಿ, ರಾತ್ರಿಯಿಂದ ಇವಳು ಒಂದ್ ಹನಿ ನೀರು ಕುಡ್ದಿಲ್ಲ. ಅಯ್ಯೋಯ್ಯೋ, ಹತ್ತು ಎಷ್ಟು ಸುಸ್ತಾಗಿದ್ದಾಳೆ. ನೇಹಾ, ಹೋಗಿ ಅತ್ತಿಗೆಗೆ ಊಟ ತಗೊಂಡ್ ಬಮ್ಮ. ಬೇಡ ಅಜ್ಜಿ, ನಂಗೆ ಹಸುವಾಗ್ತಿಲ್ಲ. ಪ್ರತಿ ಕ್ಷಣ ನನ್ನ ಕಣ್ಮುಂದೆ ನಮ್ಮಪ್ಪನೇ ಬರ್ತಿದ್ದಾರೆ. ಅವ್ರ ಮಾತು, ಅವ್ರ ಪ್ರೀತಿ ಜ್ಞಾಪಕ ಬರ್ತಿದೆ. ದೇವ್ರಿ ಯಾಕಜ್ಜಿ ನಮ್ಗಿಂತ ಶಿಕ್ಷೆ ಕೊಟ್ಬಿಟ್ಟ? ಸುಮ್ನಿರಮ್ಮ, ಸಮಾಧಾನ ಮಾಡ್ಕೊ. ಅಮರ್, ನಮ್ ಪ್ರಿಯನ ರೂಮ್ ಕರ್ಕೊಂಡು ಹೋಗಪ್ಪ. ನಾನ್ ಜ್ಯೂಸ್ ಕೊಟ್ಟು ಕಳಿಸ್ತೀನಿ. ಆಯ್ತು ಅಜ್ಜಿ. ಅಮ್ಮ ಪ್ರಿಯಾ, ನೀನ್ ಹೋಗಿ ರೆಸ್ಟ್ ತಗೋಮ್ಮ. ಆ ದೇವ್ರು ನನ್ಗೆ ಅನ್ಯಾಯ ಮಾಡ್ಬಿಟ್ಟ. ಹಾಗೆ ಯಾಕೆ ಮಾತಾಡ್ತೀಯಮ್ಮ? ನಂಗೂ ಪ್ರಿಯಾಂಗೂ ಧೈರ್ಯ ಹೇಳ್ಬೇಕಾಗಿರೋ ನೀನೆ. ಈ ತರ ಧೈರ್ಯ ಕಳ್ಕೊಂಡ್ರೆ ಹೇಗಮ್ಮ? ದೇವ್ರೇ, ನೀನೇ ತಿದ್ದೇ ಇದ್ರೆ ಅಪ್ಪನ ಆತ್ಮಕ್ಕೆ ಸಮಾಧಾನ ಆಗತ್ತಾ? ಅವ್ರಿಗೋಸ್ಕರನಾದ್ರೂ ಸ್ವಲ್ಪ ತಿನ್ನಮ್ಮ.
ಬೇಡಮ್ಮ. ತಗೋ. ನನಗೆ ಬೇಡ ರಾಧಿಕಾ. ಅಮ್ಮ ಪ್ಲೀಸ್ ಅಮ್ಮ, ತಿನ್ನಮ್ಮ. ಬೇಡ ರಾಧಿಕಾ, ಪ್ಲೀಸ್ ಅಮ್ಮ, ತಗೋ. ನನ್ ವಿಷಯ ಬಿಡಮ್ಮ, ನಾನು ಆಮೇಲೆ ತಿಂತೀನಿ, ನೀನ್ ತಿನ್ನು. ಹಾಗಲ್ಲ ರಾಧಿಕಾ, ನೀನು ಊಟ ಮಾಡು, ನಾನು ತಿನ್ನಿಸ್ತೀನಿ, ತಿನ್ನು. ಹೌದು, ಒಂದ್ಸಲ ಪ್ರಿಯಾಗೆ ಫೋನ್ ಮಾಡಿ ಮಾತಾಡಮ್ಮ. ಅಪ್ಪ ಇಲ್ಲ ಅಂತ ಅವಳಲ್ಲಿ ಎಷ್ಟು ಗೋಳಾಡ್ತಿದ್ದಾಳೋ ಏನೋ. ಕೈಲಾಶ್ ಅವರು ಊಟ ಮಾಡಿದ್ರು ಇಲ್ವೋ, ನನ್ ಮೇಲಿರೋ ಕೋಪದಲ್ಲಿ ಊಟ ಮಾಡದೆ ಹಾಗೆ ಇದ್ದಾರೇನೋ. ಭಾವ, ಮಜ್ಜಿಗೆ ಕೇಳಿದ್ಯಲ್ಲ, ತಗೋ. ಥ್ಯಾಂಕ್ ಯು. ಸರಿ, ನೀನ್ ಹೊರಡು. ರಾಧಿಕಾ ಫೋನ್ ರಿಸೀವ್ ಮಾಡೋದಕ್ಕೂ ಭಾವಂಗ್ ಇಷ್ಟ ಆಗ್ತಿಲ್ಲ ಅಂದ್ರೆ ಇಬ್ರ ಮಧ್ಯೆ ದೊಡ್ಡ ಜಗಳನೇ ಆಗಿದೆ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಕೈಲಾಶ್ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ರಲ್ಲ. ಅಮ್ಮ ಅಮ್ಮ ಏನಮ್ಮ ಮಲ್ಲೇಶ್ವರಿ,
ನಿನ್ ಮುಖ 1000 ಕ್ಯಾಂಡಲ್ ಬಲ್ಬ್ ತರ ಹೊಳಿತಾ ಇದೆ. ಏನಾದ್ರೂ ಗುಡ್ ನ್ಯೂಸಾ? ಹೌದು ಅಪ್ಪ, ನಮಗ್ ಉಪಯೋಗಕ್ಕೆ ಬರೋ ಗುಡ್ ನ್ಯೂಸೇ ಇದೆ. ಏನೇ ಅದು? ಭಾವಂಗೆ ರಾಧಿಕಾ ಫೋನ್ ಮಾಡಿದ್ಲಮ್ಮ. 2-3 ಸಲ ಕಟ್ ಮಾಡಿ ಕೊನೆಗ್ ಮಾತಾಡಕ್ ಇಷ್ಟ ಇಲ್ದೆ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟ. ಅಂದ್ರೆ ಯಾವಾಗ್ಲೂ ಹೆಂಡತಿ ಗುಂಗಲಿರೋ ಕೈಲಾಶ್ ಈಗ ಫೋನಲ್ಲೂ ಕೂಡ ರಾಧಿಕಾ ಜೊತೆ ಮಾತಾಡಲ್ಲ ಅನ್ನೋ ಸ್ಕೋಪ್ ತಳಿದ ನಾನು. ಊಟಿಲೇ ಇವರಿಬ್ರು ಮಧ್ಯೆ ಏನೋ ನಡೆದಿದೆ. ಏನ್ ನಡೆದ್ರೆ ಏನಂತೆ, ನಾವ್ ಸೃಷ್ಟಿ ಮಾಡ್ಬೇಕಂತಿದ್ದ ಜಗಳನ ಅವ್ರಾಗವ್ರೆ ಸೃಷ್ಟಿ ಮಾಡಿದ್ದಾರೆ. ಮಲ್ಲೇಶ್ವರಿ, ಈ ಅವಕಾಶನ ನೀನ್ ಚೆನ್ನಾಗ್ ಬಳಸ್ಕೊಂಡು ಇನ್ಯಾವತ್ತೂ ನಿಮ್ ಭಾವ ಹೆಂಡತಿ ಮುಖ ನೋಡದೇ ಇರೋ ಹಾಗೆ ಮಾಡ್ಬೇಕು. ಏನ್ ಮಾಡ್ಬೇಕಮ್ಮ? ಈಗ ನಿಮ್ ಭಾವನ್ನ ಸ್ವಂತ ಮಾಡ್ಕೊಳ್ಳೋದು ನಿನ್ ಕೈಯಲ್ಲೇ ಇದೆ. ಈ ಮನೆ ಸೊಸೆಯಾಗಿ ಮನೆ ಕೆಲ್ಸ ಎಲ್ಲ ನೀನೇ ಮಾಡ್ಬೇಕು. ಅವ್ರು ಕೇಳ್ದೆ ಹೋದ್ರು ನಿಮ್ ಅತ್ತೆಗೂ ನಿಮ್ ಭಾವಂಗೂ ಬೇಕಿರೋದೆಲ್ಲ ನೀನೇ ಕೇಳಿ ಮಾಡ್ತಿರ್ಬೇಕು. ನಿನ್ ನಡವಳಿಕೆಯಿಂದ ಪ್ರೀತಿಯಿಂದ ಅವರಿಬ್ರನ್ನು ಬುಟ್ಟಿಗೆ ಹಾಕೊಂಡು ರಾಧಿಕನ ಪರ್ಮನೆಂಟ್ ಆಗಿ ಈ ಮನೆ ಬಿಟ್ಟೋಡ್ಸೋ ತರ ಮಾಡ್ಬೇಕು. ಅದೆಲ್ಲ ನನಗ್ ಬಿಡಮ್ಮ, ನಾನ್ ನೋಡ್ಕೋತೀನಿ. ಬೆಳಿಗ್ಗೆ ಎದ್ದು ಬಾಗ್ಲ ಮುಂದೆ ರಂಗೋಲಿ ಹಾಕೋದ್ರಿಂದ ಹಿಡಿದು ರಾತ್ರಿ ನಿದ್ದೆ ಮಾಡೋವರೆಗೂ ಸೊಸೆಯಾದವಳು ಮಾಡೋ ಕೆಲ್ಸನೆಲ್ಲ ಮಾಡಿ ಭಾವನ್ ಮುಂದೆ ಅತ್ತೆ ಮುಂದೆ ಭೇಷ್ ಅನ್ಸ್ಕೋತೀನಮ್ಮ. ನೀನ್ ಅದೊಂದ್ ಕೆಲ್ಸ ಸರಿಯಾಗಿ ಮಾಡು, ಮಿಕ್ಕಿದೆಲ್ಲ ನಾನು ನಿಮ್ಮಪ್ಪ ನೋಡ್ಕೋತೀವಿ. ಪ್ರಳಯ ಆಗೋದಲ್ಲಯ್ಯ, ನಮ್ಮ ಅದೃಷ್ಟದ ದೀಪ ಉರಿತಾ ಇದೆ. ಮಲ್ಲೇಶ್ವರಿ ಬೆಳಿಗ್ಗೆನೆ ಎದ್ದು ಮನೆ ಕೆಲ್ಸ ಎಲ್ಲ ಶುರು ಮಾಡ್ಬಿಟ್ಟಿದ್ದಾಳೆ. ಈ ಕೆಲ್ಸನ ಮೊದ್ಲೇ ಮಾಡಿದ್ರೆ ನಮ್ಮ ಆಸೆ ಮೊದ್ಲೇ ಈಡೇರ್ತಿತ್ತಲ್ವೇನೆ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಅಪ್ಪ. ಏನೇ ಇದು, ನೀನೀಗ್ ತಾನೇ ಇದ್ದಿದಾ? ಹೌದು. ಮತ್ತೆ ಇದನ್ನೆಲ್ಲ ಮಾಡಿದ್ ಯಾರಮ್ಮ? ಏನೋ ನನ್ಗೇನ್ ಗೊತ್ತು. ಪೂಜೆ ಮಾಡ್ತಿರೋದ್ ಯಾರು? ರಾಧಿಕಾ. ನೀವ್ಯಾಕೆ ಈ ತರ ಶಾಕ್ ಆಗಿ ನೋಡ್ತಿದ್ದೀರಾ? ಅಂದ್ರೆ ರಾಧಿಕಾ ತವ್ರ ಮನೇಲಿ ಇದ್ಲಲ್ಲ, ಯಾವಾಗ ಬಂದ್ಲು ಅಂತ. ಬೆಳಗಿನ ಜಾವಾನೆ ಬಂದ್ಲು. ಸೊಸೆಯಾಗಿ ನನ್ನ ಜವಾಬ್ದಾರಿನ ನಾನು ಮರಿಬಾರ್ದಲ್ವಾ, ಅದಕ್ಕೆ ಬಂದೆ. ಇದು ಸೊಸೆಯಾದವಳ ಲಕ್ಷಣ ಅಂದ್ರೆ. ಮಲ್ಲೇಶ್ವರಿ, ನೀನು ನೋಡಿ ಕಲ್ತ್ಕೋ. ವಯಸ್ಸಿಗೆ ಬಂದಿರೋ ಹುಡುಗಿ, ನಾಳೆ ದಿವಸ ನಿನ್ನ ಮದ್ವೆ ಮಾಡಿ ಕಳ್ಸೋ ಜವಾಬ್ದಾರಿ ನನ್ನ ಮೇಲಿದೆ. ಯಾವ ಕೆಲ್ಸಾನು ಮಾಡದೆ ನೀನ್ ಹೀಗೆ ಇದ್ರೆ ನಾಳೆ ನಿಮ್ಮತ್ತೆ ಮನೇಲಿ ನಾನ್ ಮಾತ್ ಕೇಳ್ಬೇಕಾಗತ್ತೆ. ಕಲ್ತ್ಕೋತಾಳೆ ಬಿಡೋ ಶಕುಂತಲ. ಆದ್ರೂ ನಿಮ್ಗೆಲ್ಲ ದೇಹ ಬೆಳೆದಿದ್ಯಾ ಹೊರತು ಬುದ್ಧಿನೇ ಬೆಳಿತಾನೆ ಇಲ್ಲ. ನಾವೇನ್ ಮಾಡಿದ್ವಿ ಅದಕ್ಕೆ? ತಂದೆನ ಕಳ್ಕೊಂಡಿರೋ ಹೆಣ್ಣು ಮಗಳು ಮನೆಗ್ ಬಂದಾಗ ವಿಚಾರಿಸ್ಕೋಬೇಕು. 4 ಸಮಾಧಾನದ ಮಾತುಗಳನ್ನ, ಸ್ವಲ್ಪ ಧೈರ್ಯನ ಹೇಳ್ಬೇಕು. ಅದೆಲ್ಲ ಬಿಟ್ಟು ಅಷ್ಟು ಬೇಗ ಬಂದಿದ್ಯಲ್ಲ, ಇನ್ನೊಂದ್ 4 ದಿನ ಇರೋದಲ್ವಾ ಅಂತಿದಿರಲ್ಲ.
ಅಮ್ಮ ರಾಧಿಕಾ, ಕೈಲಾಶ್ ಇವತ್ತು ಬೇಗ ಆಫೀಸಿಗೆ ಹೋಗ್ಬೇಕು ಅಂತಿದ್ದ. ಅವನನ್ನ ಎಪ್ಸಿ ಬೇಗ ಕಾಫಿ ಕೊಡಮ್ಮ. ಇದಕ್ಕೇನೇನ್ ಹಾಕಿದ್ಯೆ? ಇಷ್ಟು ದರಿದ್ರವಾಗಿದೆ. ಎಲ್ರೂ ಹಾಕೋದೇ ಹಾಕಿದ್ದೆ. ಬಿರಿಯಾನಿ ಮಸಾಲ ಹಾಕಿದ್ದೆ. ಬಿರಿಯಾನಿ ಮಸಾಲ ಹಾಕಿದ್ಯಾ? ಟೀಗ್ ಯಾರಾದ್ರೂ ಬಿರಿಯಾನಿ ಮಸಾಲ ಹಾಕ್ತಾರೇನೆ ಈಗ ದಂಡಪಿಂಡ? ಅದ್ರ ಮೇಲೆ ಬಿರಿಯಾನಿ ಅಂತ ಬರ್ದಿರ್ತಾರಲ್ವೇನೆ? ಮಸಾಲ ಅಂತ ಬರ್ದಿದಾರಲ್ಲ. ನನ್ ಬಂಗಾರ. ಅಡ್ಗೆ ಮಾಡೋದ್ರಲ್ಲಿ ನಾನೇ ದೊಡ್ಡ ಪೆದ್ಗುಂಡಿ ಅಂದ್ರೆ ನೀನ್ ನನ್ಗಿಂತ ದೊಡ್ಡ ಪೆದ್ಗುಂಡಿ ತರ ಇದ್ಯಾ. ಅಮ್ಮ ಪ್ರಿಯಾ, ನೀನ್ ಹೀಗ್ ನಗ್ನಗ್ತಾ ಇದ್ರೆ ನೋಡಕ್ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕಮ್ಮ. ಪ್ರಿಯಾ ಏನಾದ್ರೂ ಕೆಲಸ ಶುರು ಮಾಡಿದ್ರೆ ಆದಷ್ಟು ಬೇಗ ಮೊದ್ಲಿನ ತರ ಆಗ್ತಾಳೆ. ಹೌದು ಕಣೆ, ಅವಳು ಇದಕ್ ಮುಂಚೆ ನರ್ಸರಿಯಲ್ಲಿ ಕೆಲಸ ಮಾಡ್ತಿದ್ಲಂತಲ್ಲ. ಲೋ ಅಮರ್, ನೀನ್ ಮತ್ತೆ ಪ್ರಿಯಾನ ಅದೇ ಕೆಲ್ಸಕ್ಕೆ ಸೇರ್ಸೋ. 2 ನಿಮಿಷದಲ್ಲಿ ಹೊರಡ್ತಾ ಇದ್ದೀನಿ. ಕೈಲಾಶ್ ಅವ್ರೆ, ಕಾಫಿ. ನೀನ್ ಯಾವಾಗ ಬಂದೆ? ಇವತ್ ಬೆಳಿಗ್ಗೆನೆ ಬಂದೆ. ಕಾಫಿ ತಗೊಳ್ಳಿ. ನಂಗ್ ಬೇಡ. ನಿಮ್ ಕೋಪ ನನ್ ಮೇಲ್ ತಾನೆ. ಈ ಕಾಫಿ ಏನ್ ತಪ್ಪು ಮಾಡಿದೆ? ತಂದಿರೋದು ನೀನೇ ತಾನೆ. ಅತ್ತನೇ ಕೊಡು ಅಂದಿತ್ತು. ಅಮ್ಮ ಹೇಳಿದ್ರು ಅಂದ್ರೆ ಕಾಫಿ ತಗೋತೀನಿ ಅನ್ಕೊಂಡ್ಯಾ? ನಾನಂತೂ ಇರೋ ವಿಷಯ ಹೇಳ್ತಿದ್ದೀನಿ. ಕಾಫಿ ತಗೊಳ್ಳಿ. ಬೇಡ ಅಂದೆ ತಾನೆ. ಪ್ಲೀಸ್ ಪ್ಲೀಸ್. ಅಯ್ಯೋ, ಸಾರಿ ರೀ. ಏನ್ ಸಾರಿ? ನೋಡ್ಕೋಬೇಕು ತಾನೆ. ಅಯ್ಯೋ, ಅಮ್ಮ, ರಾಧಿಕನ್ನ ಸಿಕ್ಕಾಕ್ಸೋ ಅವಕಾಶ ಸಿಕ್ಕಿದೆ. 1 ನಿಮಿಷ ಬಂದೇ ಇರು. ಅಮ್ಮ, ಭಾವ ಯಾವುದೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ನ ಮನೆನೇ ಬಿಟ್ಟು ಹೋಗ್ತಾನೆ ನೋಡು. ಅದನ್ನ ಬ್ಯಾಗಲ್ಲಿ ಇಟ್ಟಿದ್ದು ರಾಧಿಕನೇ ಆಗಿರೋದ್ರಿಂದ ಭಾವನ ಹತ್ರ ಒಳ್ಳೆಯವಳು ಅನ್ಸ್ಕೊಳಕ್ಕೆ ಅವಳೇ ಡ್ರಾಮಾ ಆಡಿದ್ಲು ಅಂತ ನಾವೊಂದು ಕತೆ ಸೃಷ್ಟಿ ಮಾಡಿ ಭಾವನ್ ಮನ್ಸಲ್ಲಿ ರಾಧಿಕಾ ಮೇಲೆ
ಥ್ಯಾಂಕ್ ಯು ಸರ್. ಅದಿರ್ಲಿ, ಅವ್ರು ಯಾರು ಸರ್? ಏನ್ ಹೇಳಿದ್ರು ಮರ್ತೋಗಿರ್ತಾರೆ. ಓ ಅವನಾ? ಅವನ ಹೆಸರು ಮಲ್ಲೇಶ್. ಮರ್ಗುಳಿತನಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್. ಓಹೋ, ಮನುಷ್ಯ ಒಳ್ಳೆಯವನು, ನಂಬಿಕಸ್ತ. ಅದಕ್ಕೆ ತಡ್ಕೊಂಡಿದ್ದೀನಿ ಸರ್. ಪ್ರಿಯಾ, ಹಾಗಾದ್ರೆ ನಾನು ಹೊರಡ್ತೀನಿ. ಆಯ್ತು ಬತ್ತೀರಾರೆ. ಸಾಯಂಕಾಲ ಬಂದು ಪಿಕಪ್ ಮಾಡ್ತೀನಿ. ನಾನ್ ಬರ್ತೀನಿ ಬಿಡಿ ಬತ್ತೀರಾರೆ. ಅವಶ್ಯಕತೆ ಇದ್ರೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಸರಿ ಸರ್. ಪ್ರಿಯಾನ್ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ. ನನ್ನ ಮಗಳು ಜವಾಬ್ದಾರಿ ನಂದು. ಸರಿ ಪ್ರಿಯಾ, ಹೊರಡ್ತೀನಿ. ಜೋಪಾನ. ಅಮ್ಮ ಪ್ರಿಯಾ, ಈ ಗಿಡ ಸ್ವಲ್ಪ ನೋಡ್ಕೊಳ್ಳಮ್ಮ. ಹಾ ಸರ್. Damn it. ರಾಧಿಕಾ, ಅಮ್ಮ ರಾಧಿಕಾ, ಕುಡಿಯೋಕ್ ಸ್ವಲ್ಪ ನೀರ್ ತಗೊಂಡ್ ಬಾಮ್ಮ. ಏನಾಯ್ತತ್ತೆ? ಕುಡಿಯೋಕ್ ಸ್ವಲ್ಪ ನೀರ್ ಕೊಡಮ್ಮ. ರಾಧಿಕಾ ರೂಮಲ್ಲಿದ್ದಾಳಮ್ಮ? ಅಕ್ಕ ಮನೇಲೇ ಇಲ್ವಲ್ಲ ಅತ್ತೆ. ಎಲ್ಲಿಗ್ ಹೋದ್ಲು? ನೀವು ಕೈಲಾಶ್ ಇಬ್ರು ಮನೇಲಿ ಇರ್ಲಿಲ್ವಲ್ಲ ಅದ್ಕೆ. ಹಾಗಿದ್ಮೇಲೆ ಅವಳದೇ ರಾಜ್ಯಭಾರ. ಎಲ್ಲಿಗ್ ಬೇಕಾದ್ರೂ ಹೋಗ್ತಾಳೆ, ಯಾವಾಗ ಬೇಕಾದ್ರೂ ಬರ್ತಾಳೆ. ನಮ್ಗೆಲ್ ಹೇಳ್ತಾಳ ಅದ್ಕೆ ಅವಳು. ರಾಧಿಕಾ, ಎಲ್ಲಿಗ್ ಹೋಗಿದ್ಯಮ್ಮ? ಕೈಲಾಶ್ ಅವರು ಟೆಂಡರ್ ಹಾಕೋದಕ್ ಹೋಗಿದ್ರಲ್ಲ ಅತ್ತೆ, ಅಲ್ಲಿಗೆ ಹೋಗಿ ಬರ್ತಿದ್ದೀನಿ.
ಟೆಂಡರ್ ಹಾಕೋ ಜಾಗಕ್ಕೆ ನೀನ್ ಯಾಕೆ ಹೋಗಿದ್ದೆ? ಟೆಂಡರ್ ಡಾಕ್ಯುಮೆಂಟ್ಸ್ ಮಂಚದ ಕೆಳಗೆ ಹೇಗೋ ಬಿದ್ದೋಗಿತ್ತು ಅತ್ತೆ. ಅಕಸ್ಮಾತಾಗಿ ನೋಡಿದೆ ಪ್ರಾಬ್ಲಮ್ ಆಗ್ಬೋದೇನು ಅಂತ ತಕ್ಷಣ ಅಲ್ಲಿಗೆ ಹೋಗಿ ಕೊಟ್ಟು ಬರ್ತಿದ್ದೀನಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಕೇಳಿಸ್ಕೊಂಡ್ರಲ್ಲ, ರಾಧಿಕಾ ಯಾವ ಕೆಲಸ ಮಾಡಿದ್ರು ಜವಾಬ್ದಾರಿಯಿಂದ ಮಾಡ್ತಾಳೆ ಹೊರತು ದರ್ಪದಿಂದ ಅಲ್ಲ. ಅವಳು ಹೊರಗಡೆ ಹೋಗಿದ್ದಾಳೆ ಅಂದ್ರೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಅತ್ತೆ ಏನಾಯ್ತು? ಏನಿಲ್ಲ ಬಿಡಮ್ಮ, ನೀನ್ ಹೋಗು. ಭಾವನ್ ಕೈಲಿ ರಾಧಿಕನ ಸಿಕ್ಕಾಕ್ಸೋಣ ಅಂತ ಆ ಪೇಪರ್ಸ್ ಬಚ್ಚಿಟ್ರೆ ಅದನ್ನ ಕೊಟ್ಟು ಬಂದು ಅತ್ತೆ ಹತ್ರ ಬೇಷ್ ಅನಿಸ್ಕೊಂಡ್ಲು. ಇದನ್ನೇ ದರಿದ್ರ ಬೇತಾಳ ತರ ಬೆನ್ ಹತ್ತೋದು ಅನ್ನೋದು. ಕೈಲಿ ನೀನೇ ಮಾಡ್ಕೋ ಹೋಗು. ಸುನಂದ, ಅಮ್ಮ ಸುನಂದ. ಏನ್ ಚಿಕ್ಕಮ್ಮ? ಅಮ್ಮರಿಗೆ ಫೋನ್ ಮಾಡಿ ತಿಳ್ಕೊಳ್ಳೋಣ ಅಂದ್ರೆ ಫೋನೇ ಕನೆಕ್ಟ್ ಆಗ್ತಾ ಇಲ್ಲ. ನೀನೇ ಒಂದ್ಸಲ ಪ್ರಿಯಾಗ್ ಫೋನ್ ಮಾಡಿ ತಿಳ್ಕೊಳಮ್ಮ ಕೆಲ್ಸ ಹೇಗಿದೆ ಅಂತ. ಸರಿ ಚಿಕ್ಕಮ್ಮ. ಸುನಂದ, ಪ್ರಿಯಾನ ನರ್ಸರಿಲಿ ಕೆಲ್ಸಕ್ ಸೇರ್ಸಿ ಅಮರ್ ಒಳ್ಳೆ ಕೆಲ್ಸ ಮಾಡ್ದ. ಸ್ವಲ್ಪನಾದ್ರೂ ಅಪ್ಪ ಇಲ್ಲ ಅನ್ನೋ ಕೊರಗ್ ಕಮ್ಮಿ ಆಗತ್ತೆ. ಒಂದ್ಸಲ ಫೋನ್ ಮಾಡಿ ತಿಳ್ಕೊಮ್ಮ. ಸರಿ ಚಿಕ್ಕಮ್ಮ. ಬನ್ನಿ, ನೀವಿಲ್ಲೇ ಇರಿ. ಆಯ್ತಮ್ಮ. ನಾನು ಹೋಗಿ ಪೇಪರ್ ತಗೊಂಡ್ ಬರ್ತೀನಿ. ಸರಿ ಅಮ್ಮ. ಅತ್ತೆ ಯಾಕೆ ಫೋನ್ ಮಾಡ್ತಿದ್ದಾರೆ? ಏನತ್ತೆ ಫೋನ್ ಮಾಡ್ತಿದ್ದೀರಾ? ಅಮ್ಮ ಪ್ರಿಯಾ, ಬಂದ್ಯೇನಮ್ಮ? ನೀನ್ ಹೇಗಿದ್ಯಾ ಅಂತ ತಿಳ್ಕೊಳಕ್ಕೆ ನಾನೇ ನಿಮ್ಮತ್ತೆಗೆ ಫೋನ್ ಮಾಡಕ್ ಹೇಳಿದ್ದು. ಕೆಲ್ಸ ಹೇಗಿದ್ಯಮ್ಮ? ಚೆನ್ನಾಗಿದೆ ಅಜ್ಜಿ, ಐ ಆಮ್ ಹ್ಯಾಪಿ. ಇಷ್ಟ ಬೇಗ ಯಾಕಮ್ಮ ಮನೆಗ್ ಬಂದ್ಬಿಟ್ಟೆ? ಫಸ್ಟ್ ಡೇ ಅಲ್ವಾ ಅಜ್ಜಿ, ಯಾಕೋ ಜಾಸ್ತಿ ಹೊತ್ತಿರ್ಬೇಕು ಅನ್ಸ್ಲಿಲ್ಲ. ಮನೆಗ್ ಬಂದು ಒಳ್ಳೆ ಕೆಲ್ಸ ಮಾಡ್ದೆ ಅಮ್ಮ. ಜ್ಯೂಸ್ ಏನಾದ್ರೂ ಮಾಡ್ಕೊಡ್ಲಾ? ಕುಡಿತೀಯನಮ್ಮ? ಅಜ್ಜಿ, ನಾನ್ ಜ್ಯೂಸ್ ಕೇಳಿದ್ರೆ ಆಗಲ್ಲ ಅಂದೆ, ಅದಕ್ಕೆ ಕೊಡ್ತೀಯಾ? ಕೊಡ್ತೀನಿ. ಅದಕ್ಕೇನಿವಾಗ? ಅಜ್ಜಿ, ಮನೇಲಿ ತುಂಬಾ ವೇಸ್ಟ್ ಪೇಪರ್ಸ್ ಇದೆಯಲ್ಲ, ಅದೆಲ್ಲ ಮಾರ್ಬಿಡೋಣ. ಮಾರೋಣ ಅಂದ್ರೆ ಯಾರು ಬರ್ತಿಲ್ವಲ್ಲ ಪ್ರಿಯಾ. ಈಗಷ್ಟೇ ಬೀದಿ ಕೊಂಡಲ್ಲಿ ಒಬ್ಬ ಕಾಣಿಸ್ತಾ ಅತ್ತೆ, ನಮ್ಮ ಮನೆಗ್ ಕರ್ಕೊಂಡ್ ಬಂದಿದ್ದೀನಿ. ನೇಹಾ, ಎಲ್ಲ ಪೇಪರ್ಸ್ ಕೊಟ್ಟು ಇಷ್ಟೇ ದುಡ್ಡು ಕೊಟ್ಟಿದ್ಯಾ? ಇವು ಉಪಯೋಗ ಬರ್ದೇ ಇರೋ ಪೇಪರ್, ಇದು ಬೆಲೆ ಬಾಳೋ ಪೇಪರು. ಎರಡೂ ಒಂದೇನೇನಮ್ಮ? ಅಜ್ಜಿ ಹೋಗ್ಲಿ ಬಿಡಿ, ಮನೇಲಿರೋ ಕಸ ಎಲ್ಲ ಕ್ಲೀನ್ ಆಯ್ತಲ್ಲ. ತಗೊಳಮ್ಮ.
ಗಂಡ ಹೆಂಡತಿ ಅಂದ್ರೆ ನಿಮ್ಮ ಥರನೇ ಇರ್ಬೇಕು. ಗಂಡ ಕಷ್ಟದಲ್ಲಿದ್ರೆ ಹೆಂಡತಿ ಸಹಾಯ ಮಾಡ್ಬೇಕು, ಹೆಂಡತಿಗ್ ಸಮಸ್ಯೆ ಬಂದ್ರೆ ಗಂಡ ಸಹಾಯ ಮಾಡ್ಬೇಕು. ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಸಂಸಾರ ಮಾಡೋದು ಸರ್ವೇ ಸಾಮಾನ್ಯ. ಆದ್ರೆ ಆದರ್ಶ ದಂಪತಿ ಅಂದ್ರೆ ಒಟ್ಟಿಗೆ ಇರೋದಷ್ಟೇ ಅಲ್ಲ, ಒಬ್ರಿಗೋಸ್ಕರ ಇನ್ನೊಬ್ರು ಅಂತ ಬದುಕೋದು. ಕೊನೆವರೆಗೂ ಒಬ್ರಿಗೊಬ್ರು ಕೈ ಬಿಡದೆ ಕಾಪಾಡೋದು. ಸ್ವರ್ಗದಲ್ಲಿ ನಿಶ್ಚಯ ಆಗಿರೋ ಮದ್ವೆನ ಭೂಮಿ ಮೇಲೆ ಸುಖವಾಗಿ ನಡ್ಸ್ಕೊಂಡು ಹೋಗೋದು. ನೀವಿಬ್ರು ಹಾಗೆ ಇದ್ದೀರಾ. ಮೇಡ್ ಫಾರ್ ಈಚ್ ಅದರ್ ಅನ್ನೋ ತರ ಬದುಕ್ತೀರಾ. ಕಂದ ಕೈಲಾಶ್, ನಿಮ್ಮಿಬ್ಬರನ್ನು ನನ್ನ ಮಗ ಸೊಸೆ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಅಳಿಮಯ್ಯ, ನೀನ್ ತುಂಬಾ ಗ್ರೇಟ್ ಬಿಡು. ದೊಡ್ಡ ಟೆಂಡರೇ ಸಿಕ್ಕಿದೆ, ನಮಗೂ ತುಂಬಾ ಖುಷಿ ಆಗ್ತಿದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಮಾವ. ಹೌದು ಕಣಪ್ಪ ಕೈಲಾಶ್, ಚಿಕ್ಕ ವಯಸ್ಸಲ್ಲೇ ಅತ್ತಿಗೆಯವ್ರು ನಡೆದಿರೋ ದಾರಿಲ್ ನಡೆದು ಬಿಸ್ನೆಸ್ ಅಲ್ಲಿ ಮುಂದೆ ಬಂದಿರೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ನಿಂಗಿಷ್ಟ್ ದೊಡ್ಡ ಟೆಂಡರ್ ಸಿಕ್ಕಿರೋದ್ರಲ್ಲೇ ನಿನ್ ಸಾಮರ್ಥ್ಯ ಗೊತ್ತಾಗುತ್ತೆ. ಹೌದು ಅಲ್ವೇಣಿ, ನೀವ್ ಹೇಳಿದ್ದು ಅಕ್ಷರಶಃ ಸತ್ಯ. ಆದ್ರೆ ಟೆಂಡರ್ ವಿಷಯದಲ್ಲಿ ಕೈಲಾಶ್ ಎಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿ ಕ್ರೆಡಿಟ್ ಸಿಗ್ಬೇಕಾಗಿರೋದು ಪ್ರೆಸೆನ್ಸ್ ಆಫ್ ಮೈಂಡ್ ಇಂದ ಕೆಲಸ ಮಾಡಿರೋ ರಾಧಿಕಾಗೆ. ಅದು ನಿಜಾನೇ ಅದಕ್ಕೆ. ರಾಧಿಕಾ ತೋರಿಸಿರೋ ಸಮಯ ಸ್ಫೂರ್ತಿ ಮೆಚ್ಚಬೇಕಾದ್ದೆ. ಪತಿರಾಯ್ರೆ, ಇವರಿಗೆ ಪೇಪರ್ ಮಾರಿತು. ಅವನ್ಗೆನಾ? ನಡಿ. ಏನ್ ಬೇಕು ಸರ್? ಆಗ್ಲೇ ಕೆಲವು ಪೇಪರ್ಸ್ ಮಾರಿದ್ನಲ್ಲ, ಅದ್ರಲ್ಲಿ ಕೆಲವು ಬುಕ್ಸು ಡಾಕ್ಯುಮೆಂಟ್ಸು ಗೊತ್ತಿಲ್ಲದೆ ಹಾಕ್ಬಿಟ್ಟಿದ್ದೆ. ಅವ್ ನಮಗ್ ಬೇಕಿತ್ತು. ಹೇ ಪ್ರಿಯಾ, ಇವೇ ಡಾಕ್ಯುಮೆಂಟ್ಸು. ಹೇಯ್, ಅದನ್ನ ಮುಟ್ಟ ಕೊಡ್ದು. ಅದೇ ನಮಗ್ ಬೇಕಾಗಿದ್ದು. ಆದ್ರೂ ಸರಿ, ಅದನ್ನ ನಾನು ಕೊಂಡ್ಕೊಂಡಿದ್ದೀನಿ. ನಿಮ್ ದುಡ್ಡು ನಿಮಗ್ ಕೊಟ್ಬಿಡ್ತೀವಪ್ಪ. ನನ್ ದುಡ್ಡಲ್ಲ, 50,000 ಕೊಟ್ರೆ ಕೊಡ್ತೀನಿ. ನಮ್ ಪೇಪರ್ನ ನಮ್ಗೆ 50,000 ಕೊಡ್ತೀಯಾ? ನಾನ್ ಕೊಂಡ್ಕೊಂಡ್ಮೇಲೆ ನಿಮ್ದು ಹೆಂಗಾಗತ್ತೆ? ನನ್ನ ಹುಡ್ಕೊಂಡ್ ಬಂದಿದ್ದೀರಾ ಅಂದ್ರೆ ಇದು ತುಂಬಾ ಮುಖ್ಯವಾದ ಡಾಕ್ಯುಮೆಂಟೇ ಇರಬೇಕು. 50,000 ಕೊಟ್ರೇನೆ ಕೊಡೋದು. ಕಳ್ಳನ್ ಮಗ್ನೆ, ನಮ್ ಪರಿಸ್ಥಿತಿ ನೋಡ್ಕೊಂಡು ಹೀಗೆಲ್ಲ ಡಿಮ್ಯಾಂಡ್ ಮಾಡ್ತೀಯಾ? ಇರು 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 ಇರು. ಹೇಯ್, ಇವಾಗ ಕೊಡ್ತೀಯಾ ಇಲ್ವಾ? ನಾನು ಕೇಳಿದಷ್ಟು ಹಣ ಕೊಟ್ರೆ ಕೊಡ್ತೀನಿ. ಈಗೇನಾದ್ರೂ ನೀವು ಜೋರ್ ಮಾಡಿದ್ರೆ ನಾನು ಸಿಟಿ ಹಳೆ ಪೇಪರ್ ಅಸೋಸಿಯೇಷನ್ ಸೆಕ್ರೆಟರಿ. ಒಂದ್ ಫೋನ್ ಮಾಡಿದ್ರೆ ಸಾಕು, ನಮ್ಮ ಹುಡುಗರೆಲ್ಲ ಅರ್ಧ ಗಂಟೆಯಲ್ಲಿ ಇಲ್ಲಿಗೆ ಬರ್ತಾರೆ. ಎಲ್ಲ ಎಲ್ಲ ನಿನ್ನಿಂದಾನ? ಸರಿ, ನಾನ್ ಕೊಡ್ತೀನಿ. ಪತಿರಾಯ್ರೆ, ಒಂದ್ ನಿಮಿಷ ಬನ್ನಿ. ಏನು? ಪತಿರಾಯ್ರೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನಿದ್ದೀನಲ್ವಾ. ಇನ್ 10 ನಿಮಿಷದಲ್ಲಿ ನಿಮಗ್ ಬೇಕಾಗಿರೋ ಡಾಕ್ಯುಮೆಂಟ್ಸ್ ನೆಲ್ಲ ನಾವು ತಗೊಂಡ್ ಹೋಗ್ತೀವಿ ನೋಡಿ. ಏನ್ ಮಾಡೋಣ ಅನ್ಕೊಂಡಿದ್ಯಾ? ಹಾಗಲ್ಲ. ಯಪ್ಪ, ನೀವ್ ಬನ್ನಿ ಪತಿರಾಯ್ರೆ. ಪ್ರಿಯಾ,
ಇನ್ನೇನ್ ಬಂದ್ಬಿಡ್ತೀನಿ ಅಂತ ಹೋದ್ ಪ್ರಿಯಾ, ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಏನೋ ಸೂಪರ್ ಪ್ಲಾನ್ ಅಂತ ಹೇಳಿ ಏನ್ ಕೋತಿ ಕೆಲ್ಸ ಮಾಡ್ತಿದ್ದಾಳೋ ಏನೋ. ಗೊತ್ತಿಲ್ಲ ಅಂದ್ಮೇಲೆ ನಿನ್ ಮೇಲ್ ತಾನೇ ನೋಡ್ಬೇಕು. ಪೆದ್ದು ನೋಡು. ಆ ಸಾರ್ಗೆ ಏನ್ ಬೇಕೋ ಕೊಡ್ತೀನಿ ಮೇಡಮ್, ನನ್ ಬಿಟ್ಬಿಡಿ ಮೇಡಮ್. ಅತ್ತಿಗೆ, ಇನ್ಸ್ಪೆಕ್ಟರ್ ವೇಷ ಹಾಕೊಂಡ್ ಹೋಗಿದ್ರಲ್ಲ, ಅದು ರಿಸ್ಕ್ ಅಲ್ವಾ? ನಾನಿದ್ದೀನಲ್ಲ, ನೋಡ್ಕೋತೀನಿ. ಹೌದು, ಅಡ್ಗೆ ಏನ್ ಮಾಡಿದೀರಾ? ಇನ್ನು ಏನು ಮಾಡಿಲ್ಲಮ್ಮ. ಅಡಿಗೆವಳು ಇನ್ನೂ ಬಂದಿಲ್ಲ. ನಾನೇ ಇವಾಗ ಮಾಡ್ತೀನಿ. ನಂಗ್ ಸ್ವೀಟ್ಸ್ ತಿನ್ಬೇಕು ಅಂತ ಆಸೆ ಆಗ್ತಿದೆ. ಆಗುತ್ತಮ್ಮ. ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಕ್ಕೆ ಬಾಯ್ ಬರ್ತಿಲ್ಲ. ಸಮಾಧಾನ ಮಾಡದೆ ಇರಕ್ಕೆ ಮನ್ಸು ಒಪ್ತಿಲ್ಲ. ಏನೇ ಮಾಡಿದ್ರು ನಿಮ್ಮಪ್ಪ ಅಂತೂ ವಾಪಸ್ ಬರಲ್ವಲ್ಲಮ್ಮ. ಅವ್ರು ನಮ್ಮೆಲ್ಲರಿಗೂ ತೋರಿಸ್ತಾ ಇದ್ದಿದ್ ಪ್ರೀತಿ, ನಡ್ಕೊಳ್ತಾ ಇದ್ದಿದ್ ರೀತಿ ಮರೆಯೋಕಾಗ್ದೆ ಸಂಕಟ ಪಡ್ತಾ ಇದ್ದೀನಿ ಅಷ್ಟೇ. ಅಮ್ಮ, ಏನಾದ್ರೂ ತಿಂದ್ಯಾ? ಊಟ ಸೇರ್ದೆ ಹೋದ್ರು ಮಾಡ್ಲೇಬೇಕಲ್ವಮ್ಮ. ಪ್ರಿಯಾಗ್ ಫೋನ್ ಮಾಡಿದ್ಯಾ ಅಮ್ಮ? ನಾನ್ ಯಾವಾಗ್ಲೇ ಫೋನ್ ಮಾಡಿದ್ರು ಅವಳನ್ನ ಕಂಟ್ರೋಲ್ ಮಾಡಕ್ ನನ್ ಕೈಯಿಂದ ಆಗ್ತಾ ಇಲ್ಲ. ನಮ್ಗೆ ಮೊದ್ಲಿಂದನೂ ನಿಮ್ಮಪ್ಪನ ಕಾಯಿಲೆ ಬಗ್ಗೆ ಗೊತ್ತಿದ್ದಿದ್ರಿಂದ ಸ್ವಲ್ಪ ನೋವನ್ನ ತಡ್ಕೋತಾ ಇದ್ದೀವಿ. ಪ್ರಿಯಾಗೆ ಸಡನ್ ಆಗಿ ಗೊತ್ತಾಗಿದ್ರಿಂದ ಅವಳು ನೋವನ್ನ ತಡ್ಕೊಳ್ಳೋದಿಲ್ಲ ರಾಧಿಕಾ. ಸಾರಿ ಅಮ್ಮ, ಈ ಟೈಮಲ್ಲಿ ನಿನ್ ಜೊತೆ ಇರೋದ್ ಬಿಟ್ಟು ನಿನ್ನೊಬ್ಬಳನ್ನೇ ಬಿಟ್ಟು ಬರ್ಬೇಕಾಯ್ತು. ನಿಮ್ಮ ಅಳಿಯಂದ್ರಿಗೆ ಆಫೀಸ್ ಇರುತ್ತೆ, ಅತ್ತೆ ಬಿಸ್ನೆಸ್ ಮೇಲೆ ಆಗಾಗ ಹೊರಗೆ ಹೋಗ್ತಾ ಇರ್ತಾರೆ. ಅದಕ್ಕೆ ನಾನು ಇಲ್ಲೇ ಇರಬೇಕಾಗಿದೆ ಅಮ್ಮ. ಪರವಾಗಿಲ್ಲ ರಾಧಿಕಾ, ನಿನ್ನ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಸರಿ ಅಮ್ಮ, ನಾನು ಅವಾಗವಾಗ ಫೋನ್ ಮಾಡ್ತಾ ಇರ್ತೀನಿ. ನೀನು ಹುಷಾರಾಗಿರು. ಟೈಮಿಗೆ ಸರಿಯಾಗಿ ತಿನ್ನಮ್ಮ. ಸರಿನಮ್ಮ, ಇಡ್ತೀನಿ. ಬಾಯ್. ಮಾವನ್ ಮಾತೆ ನಮ್ಗೆ ಧೈರ್ಯ ಕೊಡ್ತಿತ್ತು. ಟೆನ್ಷನ್ಗಳನ್ನೆಲ್ಲ ದೂರ ಮಾಡಿ ಒಂದ್ ಹೊಸ ಹುಮ್ಮಸ್ ಕೊಡ್ತಿತ್ತು. ಈಗ ಧೈರ್ಯ ನಮ್ ಜೊತೆ ಇಲ್ಲ ಅನ್ನೋದೇ ನಂಬಕ್ಕಾಗ್ತಿಲ್ಲ. ಇರಿ, ನಾನು ನಿಮ್ಗೆ ಕಾಫಿ ತಗೊಂಡ್ ಬರ್ತೀನಿ. ಅತ್ತೆ, ಅಳಿಯ ಆಗಲ್ಲ,
ಮಾವಂಗೆ ನಾನ್ ಕೊಟ್ಟಿರೋ ಮಾತಿನ ಪ್ರಕಾರ ಮಗ ಆಗ್ ಬಂದಿದ್ದೀನಿ. ನೀವ್ ಯಾಕೆ ಒಂಟಿಯಾಗಿರ್ಬೇಕು? ನಮ್ ಜೊತೆ ನಮ್ ಮನೆಗ್ ಬಂದಿದ್ಬಿಡಿ. ರಾಧಿಕಾ ಜೊತೆಗಿರ್ತಾಳೆ, ನಮ್ಮ ಅಮ್ಮನೂ ಇರ್ತಾರೆ. ನಿಮ್ಗೆ ಯಾವ ಕಷ್ಟನೂ ಬರ್ದೇ ಇರೋ ಹಾಗೆ ನೋಡ್ಕೊಳಕ್ಕೆ ನಾನಿದ್ದೀನಿ. ಹೌದಮ್ಮ, ನೀನ್ ಯಾಕೆ ಇಲ್ಲಿ ಒಬ್ಳೇ ಇರ್ಬೇಕು? ನಿನ್ನ ಕರ್ಕೊಂಡು ಹೋಗಕ್ಕೆ ನಾವ್ ಬಂದಿರೋದು. ಅಕ್ಕ, ನಾವುನು ಅಮ್ಮನ ನಮ್ ಜೊತೆ ಕರ್ಕೊಂಡು ಹೋಗಕ್ಕೆ ಬಂದಿರೋದು. ಅಮ್ಮ ನಮ್ ಜೊತೆ ಬರ್ತಾರ ಬಿಡು. ಅತ್ತೆಯವ್ರೆ, ಅದು ನಿಮ್ಮನೇನೆ, ನಮ್ ಜೊತೆನೆ ಬಂದ್ಬಿಡಿ. ಮಕ್ಳಿಗಾದ್ರೆ ಸ್ವಂತ ತಾಯಿ ಮೇಲೆ ಪ್ರೀತಿ ಇರುತ್ತೆ, ಅಮ್ಮ ಚೆನ್ನಾಗಿರ್ಬೇಕು ಅನ್ನೋ ಆಸೆನೂ ಇರುತ್ತೆ. ಆದ್ರೆ ನೀವಿಬ್ರು ಅಳಿಯಂದ್ರಾಗಿ ನನ್ ಮೇಲೆ ತೋರಿಸ್ತಿರೋ ಅಭಿಮಾನ ನೋಡ್ತಿದ್ರೆ ನಾನು ನಿಮ್ಮ ಮಾವ ಎಷ್ಟು ಅದೃಷ್ಟವಂತರು ಅನ್ಸುತ್ತೆ. ಬರೋಕ್ಕಾಗಲ್ಲ. ಅಮರ್, ಅಪ್ಪ ತೀರ್ಕೊಂಡಿರೋ ದುಃಖದಿಂದ ಪ್ರಿಯಾ ಸ್ವಲ್ಪನಾದ್ರೂ ಆಚೆ ಬಂದಿದ್ದಾಳ? ಇಲ್ಲ, ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಇನ್ನೂ ಡಿಪ್ರೆಸ್ ಆಗ್ತಿದ್ದಾಳ? ಮೊದಲು ಹಾಗೇ ಇದ್ಲು, ಆದ್ರೆ ನಿಧಾನವಾಗಿ ನೋವಿಂದ ಅವಳು ಆಚೆ ಬರ್ತಿದ್ದಾಳೆ. ಅಪ್ಪ ಅಂದ್ರೆ ಅವಳಿಗೆ ಪ್ರಾಣ. ಆದ್ರೆ ಅವಳಿಗೆ ಯಾವ ಕೊರತೆನೂ ಬರ್ತಿರೋ ಹಾಗೆ ಪ್ರಿಯಾನ ನೀನೇ ಚೆನ್ನಾಗಿ ನೋಡ್ಕೋಬೇಕು. ನೀನು ಜೊತೆ ಇದೆಯಾ ಅನ್ನೋ ಧೈರ್ಯನೇ ಪ್ರಿಯಾನ ಮುಂದೆ ನಡೆಸ್ಕೊಂಡು ಹೋಗ್ಬೇಕು. ಪತಿರಾಯ್ರೆ, ಥ್ಯಾಂಕ್ ಯು. ಅಕ್ಕ, ಸಾಹೇಬ್ರೆಲ್ಲಿ? ಅವರ ಅಲ್ಲೋಡು, ಅಲ್ಲಿದ್ದಾರೆ. ಬಾವಾ, ಕಾಫಿ ತಗೊಳ್ಳಿ. ರಾಧಿಕಾ, ಅಡಿಗೆ ಸ್ವಲ್ಪ ಬೇಗ ಮಾಡ್ತೀಯಾ? ನಿನ್ನ ಡ್ರಾಪ್ ಮಾಡಿ ನಾನೊಂದು ಮೀಟಿಂಗ್ ಹೋಗ್ಬೇಕು. ಸರಿ ರೀ. ಪ್ರಿಯಾ, ಬಾ. ಯಾರ್ ನೀನು? ನಾನ್ ಪಕ್ಕದ ಮನೇಲೆ ಇರೋದು. ಅದಕ್ಕೆ ಇಲ್ಲಿ ಯಾಕೆ ಬಂದೆ? ಯಾರ್ ಬೇಕಿತ್ ನಿನ್ಗೆ? ಮಿಸ್ ಆಗಿ ಬಾಲ್ ಬಂದ್ಬಿಡ್ತು ಸಿಸ್ಟರ್. ಆ ಬಾಲ್ನೇ ಹುಡ್ಕೊಂಡ್ ಬಂದೆ, ಅಷ್ಟ್ರಲ್ಲಿ ನೀವು ಕರ್ದ್ಬಿಟ್ರಿ. ಸಿಸ್ಟರಾ? ಹೌದು ಸಿಸ್ಟರ್, ನೀವಿಷ್ಟು ಯಂಗಾಗಿರೋದನ್ನ ನೋಡಿ ಸಿಸ್ಟರ್ ಅಂತ ಕರಿಬೇಕು ಅನ್ನಿಸ್ತು. ಕರಿಬೋದಾ? ಅಯ್ಯೋ, ಧಾರಾಳ ಕರಿಬಹುದು. ಹೌದು, ನೀನ್ ಯಾವತ್ತೂ ಈ ಕಡೆ ನೋಡಿಲ್ವೇ? ನೀವು ಆಕಾಶದಲ್ಲಿ ತೇಲಾಡ್ತಿದ್ರೆ ಭೂಮಿ ಮೇಲಿರೋ ನಾನೆಲ್ಲಿ ಕಾಣಿಸ್ತೀನಿ ಸಿಸ್ಟರ್? ನಾನು ಆಕಾಶದಲ್ಲಿರ್ತೀನ? ಆ ಚಂದ್ರ ಇರೋದು ಆಕಾಶದಲ್ಲೇ ಅಲ್ವಾ? ಸಿಸ್ಟರ್, ಬಾಲ್ ಅಲ್ಲಿದೆ, ತಗೊಂಡು ಹೋಗ್ತೀನಿ. ತಗೊಂಡು ಹೋಗು. ಬಾಯ್ ಸಿಸ್ಟರ್. ಬಾಯ್. ಪಕ್ಕದ ಮನೆಯವನಂತೀರಿ? ಅದಕ್ಕೆ ಯಾರ ಜೊತೆ ಅಂದ್ರೆ ಅವ್ರ ಜೊತೆ ಮಾತಾಡೋದಾ? ನಾನೇನ್ ಬೇಕಂತ ಮಾತಾಡಿಲ್ಲ ಪತಿರಾಯ್ರೆ, ಅವ್ನ್ ಮಾತಾಡ್ಸಿದ್ದಕ್ಕೆ ಮಾತಾಡ್ದೆ. ಓ, ಮತ್ತವನ ಮನೆ ಒಳಗಡೆ ಯಾಕೆ ಬರಕ್ ಬಿಟ್ಟೆ? ಬಾಲ್ ಬಿದ್ದಿದೆ ಅಂತ ಬಂದಿದ್ದ. ನಿಲ್ಸೋ, ಏನಾಯ್ತಾ? ಇಬ್ರು ಹೀಗೆ ಕಿತ್ತಾಡ್ತಾ ಇದ್ದೀರಾ? ನೋಡಜ್ಜಮ್ಮ, ನಿಮ್ ಮೊಮ್ಮಗ ವಿನಾಕಾರಣ ನನ್ ಮೇಲೆ ಉರಿದ್ ಬೀಳ್ತಿದ್ದಾರೆ.
ಹಾ ಮಾಡೋದ್ನೆಲ್ಲ ಮಾಡಿ ಆಮೇಲೆ ನಾನೇ ಉರ್ದ್ ಬೀಳ್ತೀನಂದ್ರೆ ಏನರ್ಥ? ಏಹೇ ನಿಲ್ಸ, ಹೋಗೋದಿಕ್ಕೆ ಬರೋದಿಕ್ಕೆ ಯಾವಾಗ್ಲೂ ಬೈತಾ ಇರ್ತೀಯಲ್ಲ. ಯಾವಾಗ ಚೆನ್ನಾಗಿರ್ತೀರಾ ಯಾವಾಗ ಜಗಳ ಆಡ್ತೀರಾ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಗೆ? ಅಮ್ಮ ಪ್ರಿಯಾ, ನೀವಿಬ್ರು ಹೋಗಿ ಅಮ್ಮನ್ ಮಾತಾಡ್ಸ್ಕೊಂಡ್ ಬಂದ್ರಾ? ಸ್ವಲ್ಪ ಚೇತರಿಸ್ಕೊಂಡಿದ್ದಾರಾ? ಇನ್ನೂ ಇಲ್ಲ ಅಜ್ಜಮ್ಮ. ಅಮ್ಮ ನಾರ್ಮಲ್ ಆಗೋದಕ್ಕೆ ಇನ್ ಸ್ವಲ್ಪ ಟೈಮ್ ಬೇಕು. ಹೌದಮ್ಮ, ಅದು ನಿಜಾನೇ. ನಡೀರಿ ಒಳಗ್ ಹೋಗೋಣ. ಇರೋ ತರ ಮಾಡುತ್ತೆ. ಆದ್ರೆ ಅಮ್ಮ ಇನ್ನೂ ಸ್ವಲ್ಪ ದಿನ ಆ ಮನೆ ಬಿಟ್ಟು ಬರಲ್ಲ ಅಂತಿದಾರಲ್ಲ. ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದ್ಸಲ ಮಾತಾಡಿ ನೋಡೋಣ. ಇನ್ನೇನೋ ಶಿಷ್ಯ ಸಮಾಚಾರ. ಯಾರು ಬೇಕು? ಕೈಲಾಶ್ ಸರ್ ಬರಕ್ ಹೇಳಿದ್ರು. ಕೈಲಾಶ್ ಅವ್ರ ಮನೆಗ್ ಬರಕ್ ಹೇಳಿದ್ರು. ಅರ್ಜೆಂಟ್ ಆಗಿ ಬಾ ಅಂದಿದ್ರು. ಸ್ವಲ್ಪ ಕರಿತೀರಾ? ಹೊರಗೋಗಿದ್ದಾನೆ. ಕೈಲಾಶ್ ಅವ್ರು ಬರಕ್ ಹೇಳಿದ್ರ? ಹೌದು. ಇಲ್ಲೆಲ್ಲ ಚೆನ್ನಾಗೇ ಇದಾರಲ್ಲ, ಮತ್ ನಮ್ಮ ಅತ್ತೆನೂ ಹುಷಾರಾಗೇ ಇದಾರೆ. ಕೈಲಾಶ್ ಆಚೆ ಹೋಗಿದ್ದಾನೆ, ಮತ್ತೆ ನಿಮ್ಮನ್ ಯಾಕೆ ಬರಕ್ ಹೇಳ್ದ? ಯಾಕೆ ಅಂತ ನಂಗೂ ಗೊತ್ತಿಲ್ಲ. ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.